ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ಗೋಪಾಲದಾಸರ ವಿರಚಿತ ಅಹೋಬಿಳ ನರಸಿಂಹದೇವರ ಸುಳಾದಿ. ಅನಂತನ್ನ ನೋಡಿ ಅಗಣಿತ ಗುಣಗಣನ, ಅನಂತನ್ನ ಪಾಡಿ ಆಗಮಾದಿ ನೂತನ, ಅನಂತನ್ನ ಬೇಡಿ ಅನಿಮಿತ್ಯ ಬಾಂಧವನ, ಅನಂತನ ತಿಳಿ ಅಧಿಕಾರಾನುಸಾರ, ಅನಂತ ಜನರ ಪೊರೆವ ಅನಂತ ರೂಪನಾಗಿ, ಅನಂತ ಸೇವೆ ಅಹೋಬಳ ನರಸಿಂಹನಾಗಿ, ಅನಂತ ಪರಿಯ ತುತಿಪೋ ಆ ಮಾರ್ಕಾಂಡೇಯ ಗೊಲಿದು, ಅನಂತ ಮೂರ್ತಿ ತೋರಿಯಾತನ ವ್ರತವ ಗೆಲಿಸಿ, ಅನಂತ ಸಿರಿ ಅಜಭವಾದ್ಯರಿಂದಲಿನ್ನು, ಅನಂತ ಪರಿಯಲ್ಲಿ ಸ್ಮರಿಸಿ ಕೇಳಿಯುತ್ತಿಪ್ಪರು, ಅನಂತ ಗಿರಿವಾಸ ಗೋಪಾಲ ವಿಠಲ, ಅನಂತನಿಂದಲ್ಲಿ ಅನಂತ ತೀರ್ಥ ಉಂಟು. ಭವನಾಶನ ಮಾಳ್ಪ ಭಾಗೀರಥಿ ಜನಕ, ಭವನಾಶಿನಿ ತೀರ್ಥದಲ್ಲಿ ತಾನೇ ನಿಂದು, ಅವನಿಯೊಳಗೆ ಒಬ್ಬ ಚಂಡ ಶಾಸನನು ಎಂಬವನು ತಾನೋ ಬಲು ಕವಿಗಳ ದೂಷಿಸುತ್ತ, ಭವದಿ ಪೀಡಿತನಾಗಿ ಬಲು ವಿಪ್ರರ ದ್ರೋಹವನು ತಾಕೀಶವನು ಆಗಿ ಬೀಳೆ, ಜವನ ದೂತರು ಬಂದು ಜಬರಿಸಿ ಒಯ್ಯುವ ಸಮಯಕ್ಕವನ ಅಂಗುಟ ಬೆರಳು ಭವನ ಸಿಲಿ ಬೀಳೆ, ಭವತರಿದು ಅನುಭವಕ್ಕೆ ತಂದು ಇತ್ತು, ಭುವನದೊಳಗೆ ದಶರಥರಾಯನ ಆದ, ಭವರೋಗದ ವೈದ್ಯ ಗೋಪಾಲ ವಿಠಲನು, ಪವನಂತರ ನಿಂತು ಪಂಡಿತರನು ಪೊರೆವಾ, ಸಿರಿದೇವಿ ಪೆಸರಿನ ತೀರ್ಥ ಇಲ್ಲುಂಟು, ಗರುಡ ತೀರ್ಥ ಉಂಟು, ಉರಗ ತೀರ್ಥ ಉಂಟು, ನರರ ಉದ್ಧರಿಸಲಿ ವಾಯು ತೀರ್ಥ ಉಂಟು, ಪರಿಪರಿ ಪೆಸರಿನ ತೀರ್ಥಗಳಿಲ್ಲುಂಟು, ನರಹರಿ ತಾನು ಒಂದೊಂದು ತೀರ್ಥದಿ ನಿಂತು ಇದ್ದು, ಧರಿ ಮೇಲಿದ್ದ ಜನರ ಪೊರೆವ ತಿಳಿದವರಿಗೆ, ಕರುಣಾಕರ ದೇವ ಗೋಪಾಲ ವಿಠಲ ತನ್ನ ಶರಣರ ಪೊರೆಯಲಿ ಅವನಿಲ್ಲಿ. ಸಿರಿವತ್ಸ ಕೌಸ್ತುಭ ಸಿರಿಗಂಧ ಕೊರಳ ಅರಳಿದ ಪೂಮಾಲೆ ಆ ಉದರ ಮ್ಯಾಲೊಲಿಯೇ, ಕರ್ಣ ಕುಂಡಲ ಕಸ್ತೂರಿ ನೊಸಲ ಥಳಿಸೆ, ಕಿರಿದಂತೆ ಕಪ್ಪೂರದ ಕರಡಿಗೆ ವದನ, ಸಿರಿ ಕಿರೀಟವು ಸಿರಿ ನಾಮ ಕಸ್ತೂರಿ ತಿಲಕ, ಕರಚತುರ್ಭುಜ ಶಂಖ ಚಕ್ರಾಯುಧ, ವರನಾಭಿಯಿಂದೊಪ್ಪುವ ವಡ್ಯಾನ ಕಟಿ, ಉಡದಾರ ಮೇಲೆ ಉಡಿಗೆ ಕಿಂಕಿಣಿಯ ಗಂಟೆ, ಊರು ಜಾನು ಜಂಗೆ ಜಗನ, ಶರಣರ ಮೋಹಿಪ ರೂಪ ಸಿರಿ ನಾರಾಯಣ, ಶೃಂಗಾರ ಮೂರ್ತಿ ಗರುಡ ವಾಹನ ಗೋಪಾಲ ವಿಠಲ, ಪರಿವಾರದೊಡೆಯ ಪರಬೊಮ್ಮ ಕಾಣೋ, ಇಲ್ಲಿ ಉಂಟು ಅಲ್ಲಿ ಇಲ್ಲ, ಅಲ್ಲಿ ಉಂಟು ಇಲ್ಲೇ ಇಲ್ಲ, ಸೊಲ್ಲ ನಾಡ ಸಲ್ಲದಿನ್ನು ಬಲ್ಲವರಿಗಲ್ಲೇ ಕೈವಲ್ಯ, ಬೆಲ್ಲದಚ್ಚು ಆವ ಕಡೆಯಿಂದಾದರೂ ತಿನ್ನಲು, ಬೆಲ್ಲ ಒಂದು ಕಡೆಯಾಗಿ ಕಲ್ಲು ಒಂದ ಕಡೆ ಆಗೋದೆ, ಎಲ್ಲಿ ನೋಡೆ ಹರಿ ಇರಲು ಇಲ್ಲಿಗೆ ಬಂದದ್ಯಾಕೆನಲು, ಸುಲಭದಿ ತಿಳುವ ಸ್ಥಳದಲ್ಲಿ ಮಹಾತ್ಮೆಯೂ ಉಂಟು, ಅಲ್ಲಿಂದ ಬಂದರು ಏನ ಇಲ್ಲಿಂದ ಕೊಂಡೊಯ್ದದೇನು, ಬಲ್ಲ ಜ್ಞಾನಿಗಳು ಮನದಲ್ಲಿದ್ದು ಗುಣಿಸಿ ನೋಡಿ, ಮಲ್ಲರ ಮರ್ದನ ರಂಗ ಗೋಪಾಲ ವಿಠಲ, ಎಲ್ಲಿ ನೋಡಲು ವಿಶ್ವಮೂರ್ತಿ ತಾಪೊಳೆವಾ, ನೋಡುವ ತನ್ನ ತಾವೊಬ್ಬರಲ್ಲಿ ನಿಂತು, ಬೇಡುವ ತನ್ನ ತಾವೊಬ್ಬರಲ್ಲಿ ನಿಂತು, ಮಾಡುವ ತನ್ನ ತಾವೊಬ್ಬರಲ್ಲಿ ನಿಂತು, ನೀಡುವ ತನಗೆ ಒಬ್ಬರಲ್ಲಿ ನಿಂತು, ಕೇಡು ಲಾಭಂಗಳ ಕೂಡಿ
ಉಣಿಸುವನು ಗೂಡು ಮಾಡಿಟ್ಟಂಥ ಜಡ ಜೀವರಿಗೆ. ಗಾಡಿಕಾರ ದೇವ ಗೋಪಾಲ ವಿಠಲ ಕೂಡಿ ಆಡುತ್ತಾ ನಮ್ಮೊಡನೆ ಸುತ್ತುತ್ತಲಿಪ್ಪ. ಇಲ್ಲೇ ಅನಂತಾನಂತವಾಗಿ ಮೆಲ್ಲನೆ ತೋರುತಿಪ್ಪ. ಇಲ್ಲೇ ಅನಂತಾಯುಧಗಳು ಬಲ್ಲವರಿಗೆ ತೋರುತಿಪ್ಪ. ಇಲ್ಲೇ ಅನಂತ ರೂಪಗಳು ಬಲ್ಲವರಿಗೆ ತೋರುತಿಪ್ಪ. ಇಲ್ಲಿ ಒಂದು ಕರ್ಮವು ಮಾಡೆ ಅನಂತ ಮಾಡಿ ಅವರಿಗೀವ. ಎಲ್ಲಿ ನೋಡ ತೀರ್ಥಂಗಳು, ಎಲ್ಲಿ ನೋಡ ದೇವತೆಗಳು, ಎಲ್ಲಿ ನೋಡ ಮುನಿಗಳು, ಎಲ್ಲಿ ನೋಡ ತಾಪಸಿಗಳು. ನಿಲ್ಲಿಸಿಪ್ಪರೊಂದು ಬಳ್ಳಿ ವೃಕ್ಷ ರೂಪದಿಂದ, ಪಲ್ಲವಿಸುತ್ತ ನಾನಾ ಪಕ್ಷಿ ಜಾತಿ ರೂಪದಿಂದ. ಹುಲ್ಲು ಕಾಷ್ಟಗಳನ್ನು ಇಲ್ಲಿ ಛೇದಿಸುವಂತೆ ಮೆಲ್ಲನೆ ತಿಳಿದು ಹರಿಗಲ್ಲಿ ಇನ್ನರ್ಪಿಸಬೇಕು. ಎಲ್ಲ ಪುಷ್ಪ ಫಲವು ಶ್ರೀವಲ್ಲಭನ ಸೇವಿಸುತ್ತ ಇಲ್ಲಿ ಇರುತ್ತಿಪ್ಪವು ಬಲ್ಲವರು ತಿಳಿದು ನೋಡ. ಎಲ್ಲರಂತರ್ಯಾಮಿಯಾದ ಬಲ್ಲಿದ ಗೋಪಾಲ ವಿಠಲ, ಅಲ್ಲಿ ಪ್ರಹ್ಲಾದ ಗೊಲಿದು ಇಲ್ಲಿ ಬಂದ ದೈವ ನೋಡಿ. ಅನಂತನ ನೋಡಿ ಅನಂತನ ಬೇಡಿ ಅನಂತ ಬಂದೆ. ಶ್ರೀನಿವಾಸ, ಇವತ್ತು ನಾವು ಶ್ರೀ ಗೋಪಾಲದಾಸರು ರಚಿಸಿದ ಶ್ರೀ ಅಹೋಬಳ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಅನಂತನ್ನ, ಅನಂತ ಅಂದರೆ ಅನಂತ, ಅಂತ್ಯ ಇಲ್ಲಿರಲಿದಾತ. ಅನಂತನ ನೋಡಿ ಅಗಣಿತ ಗುಣಗಣನ, ಆತನ ಗುಣಗಳು ಅನಂತಾನಂತ, ಅದನ್ನ ಗಣನ ಮಾಡ್ಲಿಕ್ಕೂ ಆಗಲ್ಲ, ಅಗಣಿತ. ಆ ಗುಣಗಳನ್ನ ಅನಂತ ಇದ್ದ ಗುಣಗಳನ್ನ ನೋಡಿ ಅನಂತನ್ನ ಪಾಡಿ ಆಗಮಾದಿ ನೂತನ, ಈ ವೇದ ಪಾರಾಯಣಗಳಿಂದ ಸ್ತುತಿಸಲ್ಪಟ್ಟ ಆ ಅನಂತವಾದ ಇದನ್ನ, ಆತನ ಗುಣಗಳನ್ನ ಪಾಡಿ ಅನಂತನ್ನ ಬೇಡಿ, ಇಲ್ಲ ಅನಂತವಾಗಿ ನಿನ್ನ ಆಶೀರ್ವಾದ ಸದಾ ಇರಲಿ, ನಿನ್ನ ನೆನಪು ಸದಾ ಇರಲಿ, ಅನಂತವಾಗಿರಲಿ ಅಂತ ಬೇಡ್ಕೊಂಡು ಅನಿಮಿತ್ಯ ಬಾಂಧವನ್ನ, ನಿಮಿತ್ತಕ್ಕಾಗಿ ಬರೋ ಬಾಂಧವ ಅಲ್ಲ, ನಮ್ಮ ಜೊತೆಗೆ ಏನೂ ಬೇಕಿಲ್ಲ ಆತಗೆ, ಅನಿಮಿತ್ಯ ಬಾಂಧವನು ಅವನು. ಅವನನ್ನ ಬೇಡ್ಕೊಂಡು ನಿನ್ನ ಸ್ಮರಣೆ ಬಿಟ್ಟು ಬೇರೆ ಕಡೆ ಹೋಗ್ಲಾರ್ದಾಗಿ ನೋಡು ಸ್ವಾಮಿ ಅಂತ ಹೇಳಿ ಅನಂತನ್ನ ತಿಳಿ. ಈ ಥರ ಅನಂತನ್ನ ತಿಳ್ಕೊಂಡು ಅಧಿಕಾರಾನುಸಾರ ನಮ್ಮ ಒಳಗೆ ಸ್ವಾಮಿ ನಮ್ಮ ಯೋಗ್ಯತೆಗೆ ಎಷ್ಟು ನಮಗೆ ತಿಳಿಸ್ತಾನೋ ಅಷ್ಟು ತಿಳ್ಕೊಂಡು ಅನಂತ ಜನರ ಪೊರೆವ, ಅನಂತ ರೂಪಗಳಿಂದ ಅನಂತ ಜನರಿಗೆ, ಎಷ್ಟು ಜನಗಳಿದ್ದಾರೋ ಅಷ್ಟು ಜನರನ್ನ ಆತ ಒಲಿತಾನೆ. ಅನಂತನೇವೇ ಅಹೋಬಲ ನಾರಸಿಂಹನಾಗಿ ಅನಂತ ಪರಿಯ ತುತಿಪೋ. ಅನಂತವಾಗಿದ್ದ ಈ ಅಹೋಬಳ ನಾರಸಿಂಹನಾಗಿದ್ದವನ್ನ ಅನಂತ ಪರಿಲಿಂದ ತುತಿಸ್ತಾ ಇದ್ದೀನಿ. ಆ ಮಾರ್ಕಾಂಡೇಯ ಒಲಿದ ಈ ನಾರಸಿಂಹನ್ನ ಸ್ತುತಿಸ್ತಾ ಇದ್ದೀನಿ. ಅನಂತ ಮೂರುತಿ ತೋರಿ ಆತನ ವ್ರತವ ಗೆಲ್ಲಿಸಿ ಅನಂತ ಸಿರಿ ಅಜಭವಾದ್ಯರಿಂದಲಿಂದು ಬ್ರಹ್ಮಾದಿ ದೇವತೆಗಳಿಂದ ಪೂಜೆಗೊಳ್ಳುವ ಅನಂತ ಪರಿಯಲ್ಲಿ ಸ್ಮರಿಸಿ ಕೊಳುತ್ತಿಪ್ಪರು. ಅನಂತ ಪರಿಲಿಂದ ಈ ಅಜಭವಾದಿಗಳೆಲ್ಲರೂ, ಬ್ರಹ್ಮಾದಿ ದೇವತೆಗಳೆಲ್ಲರೂ ಸ್ಮರಿಸ್ತಾ ಇದ್ದಾರೆ ಆತನ್ನ. ಅನಂತ ಗಿರಿವಾಸ ಗೋಪಾಲ ವಿಠಲ, ಅನಂತನಿಂದಲ್ಲಿ ಆನಂದ ತೀರ್ಥ, ಆತ ಎಲ್ಲಿರ್ತಾನೋ ಅಲ್ಲಿ ಆನಂದ ತೀರ್ಥ, ಅಮೃತ ಇರತ್ತೆ ಅಂತ ಹೇಳ್ತಾರೆ. ಭವನಾಶನ ಮಾಳ್ಪ ಭಾಗೀರಥಿ ಜನಕ. ಭವನಾಶನ, ಈ ಹುಟ್ಟು ಅಂಬೋದನ್ನ ನಾಶನ ಮಾಡಿಸೋದು ಅಂದ್ರೆ ಕೈವಲ್ಯ ಕೊಡೋ ಈ ಭಾಗೀರಥಿ ಜನಕನಾದ ನಮ್ಮಪ್ಪ ನಾರಾಯಣ ಈ ಭವನಾಶಿನಿ ತೀರ್ಥದಲ್ಲಿ ತಾನೇ ಇದ್ದಾನೆ, ಒಂದು ರೂಪದಿಂದ ತಾನು ಇದ್ದಾನೆ ಅಂತ ಹೇಳ್ತಾರೆ. ಅಲ್ಲಿ ಅವನಿಯೊಳಗೆ ಒಬ್ಬ ಚಂಡ ಶಾಸಕನು, ಒಬ್ಬ ದುಷ್ಟನು, ಆತ ತಾನೇನ್ ಮಾಡಿದ್ದಾನೆ ಅಂದ್ರೆ ಕವಿಗಳು ಯಾರಾದ್ರೂ ಪಂಡಿತರು ಅವ್ರನ್ನ ದೂಷಣ ಮಾಡ್ಕೊತಾ ಬಂದಿದ್ದಾನೆ. ಹಾಗೆ ಮಾಡ್ತಾ ಇದ್ದಾತಗೆ ಆಮೇಲೆ ಬಹು ವಿಪ್ರರ ಶಾಪಗಳಿಂದ ಆತಗೆ ತಗಲಿ ಆತ ಸತ್ತೋಗ್ಬಿಟ್ಟ. ಶವನು ಆಗಿ ಬೀಳೆ ಸತ್ತೋದ್ಮೇಲೆ ಯಮದೂತರು ಬಂದು ಜಬರಿಸಿ ಎಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಮನ ದೂತರು ಕಳ್ಕೊಂಡು ಹೋಗ್ಕೊಳ್ಳಕ್ಕೆ ಅವಾಗೆ ಅವ್ರಿಗೆ ಸಮಯಕ್ಕವನ ಅಂಗುಟ ಬೆರಳು, ಆ ಟೈಮ್ನಾಗೆ ಈ ಹೆಬ್ಬೆರಳು ಅಂತೀವಿ, ಅಂದ್ರೆ ಥಂಬ್ ಫಿಂಗರ್, ಅದು ಇದ್ರೊಳಗೆ ಭವನಾಶಿನಿಯರೊಳಗೆ ಬಿದ್ದು ಬೀಳತ್ತೆ. ಭವನಾಶಿನಿಯಲ್ಲಿ ಬೀಳೆ ಭವ ತರಿದು, ಆತಂದೆಲ್ಲ ಪಾಪಗಳೆಲ್ಲ ತರಿದು ಅನುಭವಕ್ಕೆ ತಂದು ಇತ್ತು
ಅಂದರೆ ಈ ತಪ್ಪುಗಳು ಮಾಡಿದ್ದೀನಿ ಎಂಬುದು ಅಥವಾ ನೆನಪಾಗಿ ಭುವನದೊಳಗೆ ದಶರಥರಾಯ ಆಗಿ ಹುಟ್ಟುತ್ತಾನೆ. ಭವರೋಗದ ವೈದ್ಯ ವಿಜಯ ಗೋಪಾಲ ವಿಠಲನು ಪವನಾಂತರ್ಗತವಾಗಿ ನಿಂತ್ಕೊಂಡು, ಅಂದರೆ ವಾಯು ಅಂತರ್ಗತವಾಗಿ ನಿಂತ್ಕೊಂಡು ಪಂಡಿತರನ್ನ ಒಲಿತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ರೂಪಕ ತಾಳದೊಳಗೆ ಸಿರಿದೇವಿ ಪೆಸರಿನ, ಅಂದರೆ ಲಕ್ಷ್ಮೀ ತೀರ್ಥ ಅಂತ ಹೆಸರು ಇದ್ದಿದೆ ತೀರ್ಥ ಇಲ್ಲಿದೆ, ಗರುಡ ತೀರ್ಥ ಅಂತ ಇದೆ, ಉರಗ ತೀರ್ಥ ಅಂತ ಇದೆ, ನರರನ್ನು ಉದ್ಧರಿಸುವ ವಾಯು ತೀರ್ಥ ಇದೆ. ಈ ಥರ ಪರಿಪರಿ ಹೆಸರುಗಳಿಂದ ತೀರ್ಥಗಳು ಇದ್ದಾವೆ. ಯಾವ ಥರ ಈ ತಿರುಮಲದಾಗಿದ್ದಾವೆ ಅದೇ ಥರ ಇಲ್ಲಿ ಕೂಡ ಪರಿಪರಿ ತೀರ್ಥಗಳಿದ್ದಾವೆ. ನರಹರಿ ತಾನೇ ಒಂದು ರೂಪದಿಂದ ಈ ತೀರ್ಥಗಳೊಳಗೆ ಇದ್ದಾನೆ. ಧರ ಮೇಲಿದ್ದ ಜನರ, ಈ ಭೂಮಿ ಮೇಲಿದ್ದ ಜನರನ್ನ ಒಲಿಬೇಕು ಅಂತ ಹೇಳಿ ತಿಳ್ಕೊಂಡಿದ್ದವರಿಗೆ ಒಲಿತಾ ಇದ್ದಾನೆ. ಅಲ್ಲಿ ಈ ತೀರ್ಥದೊಳಗೆ ಆತನೇ ಇದ್ದಾನೆ ಎಂಬುದು ತಿಳ್ಕೊಂಡಿದ್ದವರಿಗೆ ಅಲ್ಲಿ ಒಲಿತಾ ಇದ್ದಾನೆ. ಕರುಣಾಕರ ದೇವ ಗೋಪಾಲ ವಿಠಲ ತನ್ನ ಶರಣರ ಪೊರೆಯಲ್ಲಿ ಇರುತಿಪ್ಪನಿಲ್ಲಿ, ಶರಣರನ್ನ ಒಲಿಬೇಕು ಅಂತ ಹೇಳಿ ಇಲ್ಲಿ ಇದ್ದಾನೆ. ಆಮೇಲೆ ದೇವರು ಹೇಗಿದ್ದಾರೆ ಅಂತ ಹೇಳಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಸಿರಿವತ್ಸ ಕೌಸ್ತುಭ, ಸಿರಿಗಂಧ, ಗಂಧ ಹಚ್ಕೊಂಡಿದ್ದಾನೆ, ಸಿರಿಗಂಧ ಹಚ್ಕೊಂಡಿದ್ದಾನೆ. ಕೊರಳೊಳಗೆ ಅರಳಿದ ಪೂಮಾಲೆಗಳು ಧರಿಸಿದ್ದಾನೆ. ಕೌಸ್ತುಭ ರತ್ನ ಹಾರಗಳು ಹಾಕ್ಕೊಂಡಿದ್ದಾನೆ. ಅವೆಲ್ಲ ಹಾರಗಳೆಲ್ಲ ಉದರದ ಮೇಲೆ, ಹೊಟ್ಟೆ ಮೇಲೆ ಹೀಗೆ ಬಂದಿದ್ದಾವೆ. ಅದನ್ನು ನೋಡ್ತಾ ಇದ್ರೆ ಕಣ್ಣಿಗೆ ಇಂಪಾಗಿದೆ, ಅದು ಹಾಕ್ಕೊಂಡಿದ್ದ ಹಾರಗಳು ನೋಡ್ತಾ ಇದ್ರೆ. ಆಮೇಲೆ ಕರ್ಣಗಳಿಗೆ, ಕಿವಿಗಳಿಗೆ ಕುಂಡಲಗಳು ಹಾಕ್ಕೊಂಡು, ಕಸ್ತೂರಿ ನೊಸಲಲ್ಲಿ ಕಸ್ತೂರಿ ತಿಲಕ ಇಟ್ಕೊಂಡಿದ್ದಾನೆ. ಥಳಥಳ ಅಂತ ಹೊಳಿತಾ ಇದೆ. ಕಿರಿದಂತ, ಸಣ್ಣ ಹಲ್ಲುಗಳು, ಕಪ್ಪುರದ ಕರಡಿಗೆ ವದನ, ಕರ್ಪೂರ ಥರ ಸಣ್ಣ ಹಲ್ಲುಗಳಿದ್ದಾವೆ. ಆಮೇಲೆ ಚೆನ್ನಾಗಿರೋ ವದನ, ಸಿರಿ ಕಿರೀಟವು, ಬಂಗಾರದ ಕಿರೀಟ ಇಟ್ಕೊಂಡಿದ್ದಾನೆ. ಬಂಗಾರದ ಕಸ್ತೂರಿ ತಿಲಕ ಹಚ್ಕೊಂಡಿದ್ದಾನೆ. ಕರ ಚತುರ್ಭುಜ ಶಂಖ ಚಕ್ರ ಆಯುಧಗಳೆಲ್ಲ ಧರಿಸಿದ್ದಾನೆ. ನಾಭಿಯಿಂದೊಪ್ಪುವ ಒಡ್ಯಾಣ ಕಟ್ಕೊಂಡಿದ್ದಾನೆ. ಕಟಿ ಉಡದಾರ ಒಡ್ಯಾಣ ಕಟ್ಕೊಂಡಿದ್ದಾನೆ. ಮೇಲೆ ಉಡುಗೆ ಕಿಂಕಿಣಿ ಗಂಟಿ ಇದೆ. ಆಮೇಲೆ ಊರು ಜಾನು ಜಂಗೆ, ತೊಡೆಗಳು, ಕಾಲ್ಗಳು, ಶರಣರ ಮೋಹಿಪ, ಈ ಎಲ್ಲ ಶರಣು ಅಂತ ಹೋದವರಿಗೆ ಆತನ ರೂಪನೇ ಮೋಹ ಕೊಡ್ತಾ ಇದೆ. ಸಿರಿನಾರಾಯಣ ಶೃಂಗಾರ ಮೂರ್ತಿ ಅದು. ಗರುಡ ವಾಹನ ಗೋಪಾಲ ವಿಠಲ ಪರಿವಾರದೊಡನೆ ಪರಬೊಮ್ಮ ಕಾಣೋ, ಪರಿವಾರದೊಡನೆ ಇದ್ದಾನೆ. ಅಲ್ಲಿ ಎಲ್ಲರಿಗೆ ತಂದೆಯಾಗಿ ಕಾಪಾಡ್ತಾ ಇದ್ದಾನೆ ಅಲ್ಲಿ ಅಂತ ಹೇಳ್ತಾರೆ. ತ್ರಿವಿಡ ತಾಳದೊಳಗೆ ಇಲ್ಲಿ ಉಂಟು ಅಲ್ಲಿ ಇಲ್ಲ, ಅಲ್ಲಿ ಉಂಟು ಇಲ್ಲೇ ಇಲ್ಲ, ಇಲ್ಲಿದ್ದಾನೆ ಅಲ್ಲಿಲ್ಲ, ನನ್ನ ಹತ್ರ ಇದ್ದಾನೆ ಅಂದರೆ ಈ ಊರಾಗೆ ಇದ್ದಾನೆ, ಬೇರೆ ಕಡೆ ಇಲ್ಲ, ಅಲ್ಲಿ ಉಂಟು ಇಲ್ಲಿ ಇಲ್ಲೇ ಇಲ್ಲ ಅಂತಂಬೋರು. ಸೊಲ್ಲ ನಾಡ ಸಲ್ಲಾದಿನ್ನು ಬಲ್ಲವರಿಗೆ ಹೀಗೆ ಅಂದೋರಿಗೆ ಕೈವಲ್ಯನೇ ಇಲ್ಲ. ಈ ಬೆಲ್ಲದ ಅಚ್ಚು ಯಾವ ಕಡೆಯಿಂದ, ಬೆಲ್ಲ ಇದು ಇರುತ್ತಲ್ಲ, ಅಚ್ಚು ಬೆಲ್ಲ ಅಂಥೇಳಿ ಗಂಟು ಬೆಲ್ಲ ಇರುತ್ತೆ. ಆ ಬೆಲ್ಲ ಎಕಡೆಲಿಂದ ತಿಂದರೆ ಕೂಡ ಬೆಲ್ಲ ಒಂದು ಕಡೆ ಆಗಿ ಕಲ್ಲು ಬೇರೆ ಕಡೆ ಆಗಲ್ಲ, ಎಲ್ಲ ಕಡೆ ಬೆಲ್ಲ ಇರುತ್ತೆ. ಅದೇ ಥರ ದೇವರು ಎಲ್ಲ ಕಡೆ ಇದ್ದಾನೆ. ಎಲ್ಲಿ ನೋಡೆ ಹರಿ ಇರಲು ಇಲ್ಲಿಗೆ ಬಂದಿದ್ಯಾಕೆ ಅಂತ ಕೇಳಬಹುದು ನೀವು. ಇಲ್ಲಿ ಯಾಕೆ ಬರಬೇಕು ಅಂತೇಳಿ ಅಲ್ಲಿ ಸುಲಭದಿ ತಿಳುವ ಸ್ಥಳದಲ್ಲಿ ಮಹಾತ್ಮೆ ಉಂಟು. ಈ ಸ್ಥಳಕ್ಕೆ ಮಹಾತ್ಮೆ ಇದೆ. ಸುಲಭವಾಗಿ ಇದನ್ನು ತಿಳ್ಕೊಂಡು ಇಲ್ಲಿ ಹಾಗೆ ನಮ್ಮನ್ನ ಕಾಪಾಡಿದೀಯಲ್ಲಪ್ಪ, ಅವ್ರನ್ನ ಕಾಪಾಡಿದಿ, ಈ ಮಾರ್ಕಾಂಡೇಯ ಒಲಿದಿದ್ದೀಯಪ್ಪ ಅಂಥೇಳಿ ಇವೆಲ್ಲ ಬೇಡ್ಕೊಂಡ್ರೆ ಇನ್ನ ಜಾಸ್ತಿ ಅಲ್ಲಿ ಒಲಿತಾನೆ. ಅಷ್ಟೇ, ಅಲ್ಲಿ ತನ್ನ ಗುಣಗಳನ್ನು ಜಾಸ್ತಿ ಪ್ರಕಟಣೆ ಮಾಡಿರ್ತಾನೆ. ಅಲ್ಲಿಂದ ಬಂದರೂ ಏನು, ಇಲ್ಲಿಂದ ಕೊಂಡೊಯ್ಯೋದೇನು, ಅಲ್ಲಿಂದ ಬಂದರೂ ಏನು ತಗೊಂಬರಲ್ಲ, ಇಲ್ಲಿಂದ ಕೊಂಡೊಯ್ಯೋದೇನು ಇರಲ್ಲ. ಬಲ್ಲ ಜ್ಞಾನಿಗಳು ಮನದಲ್ಲಿದ್ದು ಗುಣಿಸಿ ನೋಡಿ. ಇಲ್ಲೇ ಕೂತ್ಕೊಂಡು ನಾವು ಅಹೋಬಿಳಕ್ಕೆ ಹೋಗಿದ್ದೀವಿ ಅಂತೇಳಿ ಮನದಲ್ಲೇ ಅಹೋಬಿಳಕ್ಕೆ ಹೋಗಿ ಕೂಡ ಅಲ್ಲಿ ಹೋಗಿ ನೋಡಿ ಇಲ್ಲಿದ್ದಾನೆ ಅಂಥೇಳಿ ಸ್ವಾಮಿನ ನೆನೆಸ್ಕೊಂಡ್ರೆ ಕೂಡ ನಮಗೆ ಅಷ್ಟು ಅನುಸಂಧಾನ ಪೂರ್ವಕವಾಗಿ ನಾವು ನೆನೆಸ್ಕೊಂಡ್ರೆ ಆತ ಒಲಿತಾನೆ. ಮಲ್ಲರ ಮರ್ಧನ ರಂಗ ಗೋಪಾಲ ವಿಠಲ ಎಲ್ಲಿ ನೋಡಲು ವಿಶ್ವಮೂರ್ತಿ ತಾಪೊಳೆವ, ಎಲ್ಲಿ ನೋಡಿದರೂ ಸಾಕು ಅಲ್ಲಿ ಸ್ವಾಮಿ ಇದ್ದಾನೆ ಎಂಬ ಅನುಸಂಧಾನ ನಮಗೆ ನಮ್ಮ ಜೀವನ ಯೋಕ್ತಿಗೆ ಬಂತು ಅಂದರೆ ಅವನು ಒಲಿತಾನೆ ಅಂತ ಹೇಳ್ತಾರೆ. ನೋಡುವ ತನ್ನ ಒಬ್ಬರಲ್ಲಿ ನಿಂತು ನೋಡ್ತಾನೆ, ಇನ್ನೊಬ್ಬರಲ್ಲಿ ಬೇಡ್ತಾನೆ, ಇನ್ನೊಬ್ಬರಲ್ಲಿ ಮಾಡ್ತಾನೆ, ಕೆಲಸ ಮಾಡ್ತಾನೆ. ನೀಡುವ ತನಗೆ ಒಬ್ಬರಲ್ಲಿ ನಿಂತು ಒಬ್ಬರ ಹತ್ರ ಕೊಡಿಸ್ತಾನೆ, ಒಬ್ಬರ ಹತ್ರ ತಗೊಳ್ತಾನೆ, ಒಬ್ಬರ ಹತ್ರ ಬೇಡಿಸ್ತಾನೆ, ಇನ್ನೊಬ್ಬರಲ್ಲಿಂದ ಕೊಡಿಸ್ತಾನೆ. ಒಳಗೆ ನಿಂತು ನೋಡುವ ತಾನೊಬ್ಬನಲ್ಲಿ ನಿಂತು ನೋಡ್ತಾ ಇದ್ದಾನೆ. ನೀಡುವ, ಬೇಡುವ ಕೇಳ್ಕೊತಾ ಇದ್ದಾನೆ, ನೀಡುವ ಕೊಡ್ತಾ ಇದ್ದಾನೆ. ಒಬ್ಬರೊಳಗೆ ನಿಂತು ಕೊಡ್ತಾನೆ, ಒಬ್ಬರೊಳಗೆ ನಿಂತು ಕೇಳ್ತಾನೆ.
ಕೇಡು ಲಾಭಂಗಗಳ ಕೂಡಿ ಉಡಿಸುವನು. ಎಷ್ಟು ಲಾಭಗಳಲ್ಲೆಲ್ಲ ನಮಗೆ ಬೇಕಾದದ್ದೆಲ್ಲ ನಮ್ಮ ಜೀವನ ಯೋಕ್ತಿಗೆ ನಾವು ಮಾಡಿದ ಕರ್ಮಕ್ಕೆ ಅದನ್ನು ಉಣಿಸ್ತಾನೆ. ನಮಗೆ ಗೂಡು ಮಾಡಿಟ್ಟಂಥ ಜಡಜೀವರಿಗೆ ನಾವು ಒಳಗೆ ಗೂಡು ಮಾಡಿಟ್ಕೊಂಡಿದ್ದೀವಿ, ನಮ್ಮ ಇದು ಕರ್ಮಾನುಸಾರ ನಾವು ಏನು ಮಾಡಿಕೊಂಡಿದ್ದೀವೋ ಅದನ್ನು ಉಣಿಸ್ತಾನೆ. ಗಾಡಿಕಾರ ದೇವ ಗೋಪಾಲ ವಿಠಲನು ಕೂಡಿ ಆಡುತ್ತಾ ನಮ್ಮೊಡನೆ ಸುತ್ತುತ್ತಲಿಪ್ಪ. ಕೂಡಿ ಆಡ್ತಾ ಇದ್ದಾನೆ, ನಮ್ಮ ಜೊತೆಗೆ ಇದ್ದಾನೆ, ನಮ್ಮ ಸುತ್ತೂ ಇದ್ದಾನೆ, ನಮ್ಮ ಜೊತೆಗೆ ಇದ್ದು ಆಡ್ತಾ ಇದ್ದಾನೆ ನಮ್ಮ ಜೊತೆಗೆ ಅಂತ ಹೇಳ್ತಾರೆ. ಇಲ್ಲಿ ಅನಂತಾನಂತನಾಗಿ ಮೆಲ್ಲನೆ ತೋರುತ್ತಿಪ್ಪ. ಅನಂತವಾಗಿ ಕಾಣಿಸ್ತಾ ಇದ್ದಾನೆ. ಇಲ್ಲಿ ಅನಂತ ಆಯುಧಗಳನ್ನು ಧರಿಸಿದ್ದಾನೆ. ಇಲ್ಲಿ ಅನಂತ ರೂಪಗಳಲ್ಲಿಂದ ಬಲ್ಲವರು ತಿಳ್ಕೊಂಡಿದ್ದವರಿಗೆ ಕಾಣಿಸ್ತಾ ಇದ್ದಾನೆ. ಇಲ್ಲಿ ಒಂದು ಕರ್ಮವು ಒಂದು 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 ಒಬ್ಬರಿಗೆ ನಮಸ್ಕಾರ ಮಾಡಲಿ, ಒಂದು ದಾನ ಕೊಡಲಿ, ಒಂದು ಉಪನ್ಯಾಸ ಕೇಳಲಿ, ಒಂದು ಹಾಡು ಹಾಡಲಿ, ಅನಂತ ಆಗ್ತವೆ. ಅಲ್ಲಿ ಒಂದು ಕರ್ಮ ಮಾಡಿದ್ರು ಅದು ಅನಂತ ಮಡಿ ಮಾಡಿ ಅವರಿಗೀವ ಅನಂತ ಮಾಡಿ ನಮಗೆ ಕೊಡ್ತಾನೆ. ಎಲ್ಲಿ ನೋಡಾ ತೀರ್ಥಗಳು, ಎಲ್ಲಿ ನೋಡಿದ್ರಲ್ಲಿ ತೀರ್ಥಗಳು, ಎಲ್ಲಿ ನೋಡಿದ್ರೆ ಅಲ್ಲಿ ದೇವತೆಗಳು, ಎಲ್ಲಿ ನೋಡಿದ್ರೆ ಅಲ್ಲಿ ಮುನಿಗಳು, ಎಲ್ಲಿ ನೋಡಿದ್ರಲ್ಲಿ ತಪಸ್ಸಿಗಳು ಅಲ್ಲಿ ಇದ್ದಾರೆ. ನಿಲ್ಲಿಪ್ಪರೊಂದು ಒಂದೊಂದು ರೂಪದಿಂದ ಇದ್ದಾರೆ ಅಲ್ಲಿ. ಹಾಗೆ ನಾವು ತಿಮ್ಮಪ್ಪನ ಹತ್ರ ಹೇಳಿದ್ವೋ ಅದೇ ತರ ವೃಕ್ಷದ ರೂಪದಿಂದ ಇದ್ದಾರೆ, ಪಕ್ಷಿ ರೂಪದಿಂದ ಇದ್ದಾರೆ, ಪಕ್ಷಿ ಜಾತಿ ರೂಪದಿಂದ, ಹುಲ್ಲು ಕಾಷ್ಟಗಳಲ್ಲಿ ಇಲ್ಲಿ ಛೇದಿಸುವಂತೆ ಇದನ್ನ ಕಟ್ ಮಾಡಬಾರ್ದು, ಯಾವುದನ್ನ ಹುಲ್ಲು ಅದು ಇದು ಅಂತ ಹೇಳಿ ಮೆಲ್ಲನೆ ತಿಳಿದು ಇಲ್ಲಿದ್ದೆಲ್ಲ ಹರಿಗೆ ಅರ್ಪಿತ ಅಂತ ಹೇಳಿ ಎಲ್ಲ ಪುಷ್ಪ ಫಲವು ಶ್ರೀವಲ್ಲಭನ ಸೇವಿಸುತ್ತಾ ಅಲ್ಲಿದ್ದ ಗಿಡಗಳಾಗ್ಲಿ ಒಂದು ಹುಲ್ಲಾಗ್ಲಿ ದೇವರನ್ನೇ ಸೇವಿಸ್ತಾ ಇದ್ದಾವೆ. ಇಲ್ಲಿ ಇರುತಿಪ್ಪವು ಬಲ್ಲವರು ತಿಳಿದು ನೋಡ. ಇಲ್ಲಿ ಇದ್ದಿದ್ದೆಲ್ಲ ಆ ಥರ ಯಾರೋ ಒಬ್ರು ಒಂದು ರೂಪದಿಂದ ಇದ್ದಾರೆ ಎಂಬುದು ಬಲ್ಲವರಿಗೆ ಮಾತ್ರ ಗೊತ್ತಾಗೋದು. ಎಲ್ಲರಂತರ್ಯಾಮಿಯಾದ ಬಲ್ಲಿದ ಗೋಪಾಲ ವಿಠಲ ಅಲ್ಲಿ ಪ್ರಹ್ಲಾದ ಗೊಲಿದು ಇಲ್ಲಿ ಬಂದ ದೈವ ನೋಡು. ಈ ಪ್ರಹ್ಲಾದನ್ ಗೊಲಿದು ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅನಂತನ ನೋಡಿ, ಅನಂತನ ಬೇಡಿ, ಅನಂತ ಒಂದೇ ದೈವ ಗೋಪಾಲ ವಿಠಲನೆ. ಅನಂತನ ನೋಡಿ, ಅನಂತನ ಬೇಡಿ, ಅನಂತ ಒಂದೇ ದೈವ ಈ ನಮ್ಮಪ್ಪ ಅಂಥೇಳಿ ನಾವು ಕೇಳಬೇಕು. ಇದು ಎರಡೂ ಕಡೆ ಇದೆ. ಈ ಕಡೆ ಅಹೋಬಿಳನು, ಈ ಕಡೆ ತಿರುಪತಿನೂ ಮಿಕ್ಸ್ ಆಗಿದ್ದು ಸುಳಾದಿ ಇದೆ. ಇದಕ್ಕಂದ್ರೆ ಅಲ್ಲಿ ಪ್ರಹ್ಲಾದ ಗೊಲಿದು ಇಲ್ಲಿ ಬಂದು ನಿಂತ ದೇವ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಪ್ರಹ್ಲಾದ ಗೊಲಿದಾನೆ ಅಹೋಬಿಳದಾಗೆ, ಮತ್ತು ಅಲ್ಲಿಂದ ಬಂದು ಇಲ್ಲಿ ಬಂದು ನಿಂತಿದ್ದಾನೆ ಅಂತ ಕೂಡ ಬರುತ್ತೆ. ಎರಡೂ ಕಲ್ತಿದ್ದಾವೆ ಇದ್ರೊಳಗೆ. ಅದಕ್ಕೆ ಇದು ಅನಂತ ಅಂದ್ರೆ ಈ ಇಡೀ ಭಾಗದೊಳಗೆ ಅನಂತವಾಗಿ ಸ್ವಾಮಿ ನಿಂತಿದ್ದಾನೆ. ಅದು ನಾವು ಅಲ್ಲಿ ಹೋದಾಗೆಲ್ಲ ದೇವರ ಕಡೆ ಧ್ಯಾಸ ಜಾಸ್ತಿ ಇಟ್ಟು ಲೌಕಿಕ ವಿಷಯಗಳಲ್ಲಿ ನಾವು ಮಾಡಲಾರ್ದಾಗಿ, ಏನು ಇದು ಮಾಡಲಾರ್ದಾಗಿ ಅಲ್ಲಿದ್ದ